ನಮಸ್ಕಾರ, ನಾನು ಲತಾ ಅಂತ. ಇವತ್ತೊಂದು ವಿಷಯ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಕಜ್ಜಾಯದ ಬಗ್ಗೆ. ಕಜ್ಜಾಯ ಸಾಮಾನ್ಯವಾಗಿ ಮಾಡಿದಾಗ ಒಂದೊಂದ್ಸಲ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿ ಬರುತ್ತೆ ಯಾವಾಗಲೂ. ಒಂದೊಂದ್ಸಲ ಅದು ಪಾಕ ಗಟ್ಟಿಯಾದಾಗ ಗಟ್ಟಿಯಾಗಿಬಿಡುತ್ತೆ. ಅದನ್ನು ನಾವು ಹೆಂಗೆ, ಅದನ್ನು ಮಕ್ಕಳು ತಿನ್ನೋಕ್ಕಾಗಲ್ಲ, ದೊಡ್ಡವ್ರು ವಯಸ್ಸಾದವ್ರು ತಿನ್ನೋಕ್ಕಾಗಲ್ಲ. ಅದನ್ನು ಹೇಗೆ ಸ್ಮೂತ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಈ ಥರ ಇದೆ ನೋಡಿ, ಈ ಥರ ನೋಡಿ ಹೆಂಗಿದೆ, ಗಟ್ಟಿ ಇದೆ, ತುಂಬ ಹಾರ್ಡಾಗಿದೆ ನೋಡಿ, ಕಲ್ಲು ಥರ ಇದೆ. ಇದು ನೋಡಿ, ಫುಲ್ಲು ಮುರಿಯೋಕ್ಕಾಗಲ್ಲ, ಮಕ್ಕಳು ತಿನ್ನೋಕ್ಕಾಗತ್ತೆ, ವಯಸ್ಸಾದರೂ ತಿನ್ನೋಕ್ಕಾಗಲ್ಲ. ಇದನ್ನು ಹೆಂಗೆ ಸ್ಮೂತ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ನಾನು ಆಗಲೇ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಮಾಡೋಕ್ಕೆ ಲೈವಲ್ಲೇ ತೋರಿಸ್ತೀನಿ, ಯಾಕೆಂದರೆ ಬೇರೆ ಅದನ್ನು ತೋರಿಸ್ಬಿಟ್ಟು ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ ಮೇಲೆ ಇದನ್ನು ನೀರು ಕಾಯ್ದಿದೆ. ಇವಾಗ ಈ ಥರ ಹಿಂಗೆ ಒಂದೊಂದೇ ಜೋಡಿಸ್ಕೊಂಬರ್ತೀನಿ. ಇಟ್ಟಿರ್ತೀನಿ ನೋಡಿ. ಇದನ್ನು ಮುಚ್ಚುತ್ತೀನಿ. ಇವಾಗ ಒಂದು 5 ನಿಮಿಷ ಆಗಲೇ ಕುದೀತಾ ಇರುತ್ತೆ, ಹಂಗೆ ನೋಡ್ತಾ ಹೇಳಿ ಬಂತು. ಈಗ ಮೊನ್ನೆ ಒಂದು ಏಕಾದಶಿ ಹಬ್ಬ ಬಂತು. ಹಬ್ಬ ಬಂದಾಗ ಹಿಂದಿಂದ 2 ದಿವಸ ಮುಂಚೆ ಮಾಡಿದ್ವಿ. ಬೆಳಗ್ಗೆ ನೋಡಿದ್ರೆ ಇಷ್ಟು ಗಟ್ಟಿಗಾಗ್ಬಿಡ್ತು. ಏನು ತಲೆ ಕೆಟ್ಟೋಯ್ತು, ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಯಾಕೆಂದರೆ ನಾವು ಊಟಕ್ಕೆ ಕರಿತೀವಿ, ನಾವು ಬೇರೆಯವ್ರನ್ನ, ಹೊರಗಡೆಯವ್ರನ್ನ. ಅವ್ರು ಪಾಯಸ ಮಾಡಿರ್ತೀವಲ್ಲ, ಅದಕ್ಕೆ ಹಾಕಬೇಕು, ಅದನ್ನು ಹೆಚ್ಕೊಂಡು ತಿನ್ನಬೇಕು. ಅದು ಮೆತ್ತಗಿರ್ಬೇಕು, ಅದು ಪಾಯಸದ ಜೊತೆ ತಿಂದಾಗ. ಆವಾಗ ತಕ್ಷಣ ನನಗೆ ಹಿಂದಿನ ದಿವಸ ನೈಟಲ್ಲಿ ಏನೋ ಒಂದು ಫ್ಲಾಶ್ ಆಯಿತು. ಒಂದೇ ಒಂದು ತೊಗೊಂಡು, ಅದು ಇದರಲ್ಲ, ಒಂದು ಚಿಕ್ಕ ಪುಟ್ಕೊಂಡು ಒಂದೇ ಒಂದು ಇಟ್ಬಿಟ್ಟು ಮಾಡಿ ನೋಡಿದೆ. ಅದು ಸ್ಮೂತ್ ಆಯಿತು. ಆ ಸ್ಮೂತ್ ಆದಮೇಲೆ ತೆಗೆದು ನೋಡಿದ್ಮೇಲೆ ಎಷ್ಟು ಖುಷಿ ಆಯಿತು ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಯಾಕೆಂದರೆ ಬೇರೆಯವ್ರಿಗೆ ಊಟಕ್ಕೆ ಕರೆದಿರ್ತಾರೆ, ಗಟ್ಟಿ ಹಾಕ್ರಿ ಏನಪ್ಪ ಹಿಂಗೆ ಮಾಡಿದ್ದಾರೆ ಅಂತ ಅನ್ನೋರು. ನನಗೆ ಅದು ಅಷ್ಟು ಖುಷಿ ಆಯಿತು. ಅದನ್ನು ನಾನು ಬೇರೆಯವ್ರಿಗೂ ತೋರಿಸೋಣ ಅಂತ ನಾನು ಬನ್ನಿ ಇವತ್ತು ನೋಡೋಣ, ಬನ್ನಿ ಹೇಗಾಗಿದೆ ಅಂತ. 5 ನಿಮಿಷನೂ ಆಗಿಲ್ಲ, ಬನ್ನಿ ನೋಡಿ. ಇವಾಗ ನೋಡಿ ಅವ್ರು ಹಾಕಿದ್ದೀನಿ. ಇವಾಗ ಬಿಸಿ ನೋಡಿ, ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ ನಮಗೆ. ತೆಗಿತಿದ್ದೀನಿ, ಇವತ್ತು ತೆಗಿತಾ ಇದ್ದೀನಿ. ಹೆಂಗೆ ಮೆತ್ತಗಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಒಂದು ಸ್ವಲ್ಪ ಅಂಟುತ್ತೆ, ಆರಿದ ಮೇಲೆ ಸರಿ ಹೋಗುತ್ತೆ. ಹಿಂಗೆಲ್ಲ ಬಿಡಿಯಾಗಿ ಇಟ್ಬಿಡಿ. ಈ ಥರ ಆರಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಿಮಗೆ ಈ ಥರ ಗಟ್ಟಿಗೆ ತಿನ್ನೋಡಿ. ಗಟ್ಟಿಗೆ ತಿನ್ನಬೇಕು ಅಂದರೆ ಗಟ್ಟಿಗೆ ತಿನ್ನಿ. ಈ ಥರ ಮೆತ್ತಗೆ ಬೇಕು ಅಂದರೆ ಈ ಥರ ಮೆತ್ತಗೆ ಮಾಡ್ಕೊಳ್ಳಿ. ನೋಡಿ, ಇದು ಹಳೇದು, ಇದು ಹೊಸಾಗಿದು. ಇದು ನೋಡಿ, ಇದು ಹೆಂಗೆ ಮಾಡಿ ಇವಾಗ ಮಾಡಿದ್ನಲ್ಲ, ಇವಾಗ ಸ್ಟವ್ ಹತ್ರ. ಇದು ನೋಡಿ ಹೆಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಅದೇ ಇದು ನೋಡಿ, ಈ ಥರ ಇದೆ. ಇದನ್ನು ನೋಡಿ, ಇದು ವಯಸ್ಸಾದವರು ತಿನ್ಬೋದು, ಎಲ್ಲ ತಿನ್ಬೋದು. ಈ ಥರ ಹೆಂಗಿದೆ, ಕಮ್ಮಿ ಶೇರ್ ಮಾಡಿ. ಯಾಕೆಂದರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಏನಾರು ಈ ಥರ ಚಾನ್ಸ್ ಮಿಸ್ಟೇಕ್ ಆಗಿ ಏನಾರು ಆಗಿದ್ದರೆ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ಕಮೆಂಟ್ ಮಾಡಿದರೆ ನನಗೆ ಒಂದು ಸ್ವಲ್ಪ ನಮ್ಗೆ ಖುಷಿ ಆಗುತ್ತೆ. ನಮಸ್ಕಾರ.